ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಜಿಯೋಫ್ರಿ ಚಾಸರ್ ಅವರು ಬರೆದಿರ್ತಕ್ಕಂತಹ ರಾಂಡೆಲ್ ಆಫ್ ಮರ್ಸಿಲೆಸ್ ಬ್ಯೂಟಿ ಅಂತಕ್ಕಂತಹ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇಲ್ಲಿ ನೀವು ಗಮನಿಸಬಹುದು, ಮರ್ಸಿಲೆಸ್ ಅಂತಕ್ಕಂಥ ಒಂದು ವರ್ಡನ್ನು ನಾವು ಟೈಟಲಲ್ಲಿ ಗಮನಿಸ್ತೇವೆ. ಮರ್ಸಿಲೆಸ್ ಅಂದರೆ ಕರುಣೆ ಅಂತಕ್ಕಂಥದ್ದು ಇಲ್ಲದೆ ಇರೋದು ಅಥವಾ ದಯೆಯನ್ನು ತೋರಿಸ್ದೇ ಇರತಕ್ಕಂಥದ್ದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಮರ್ಸಿಲೆಸ್ ಬ್ಯೂಟಿ ಅಂದರೆ ಯಾವುದೇ ಕರುಣೆ ಅಥವಾ ಪ್ರೀತಿ ಇಲ್ಲದೆ ಇರತಕ್ಕಂತಹ ಅಥವಾ ತುಂಬಾ ಕ್ರೂರವಾಗಿರ್ತಕ್ಕಂತಹ ಒಂದು ಬ್ಯೂಟಿ ಅಂತೇಳಿ ಅರ್ಥ ಮಾಡ್ಕೋಬಹುದಾಗಿದೆ. ಸೊ ಈ ರೀತಿ ಟೈಟಲನ್ನು ಯಾಕೆ ನಮ್ಮ ಪೊಯೆಟ್ ಇಲ್ಲಿ ಈ ಒಂದು ಪೊಯಮ್ಗೆ ಕೊಡ್ತಾ ಇದ್ದಾರೆ ಅಂದರೆ, ಏನು ತಾವು ಪ್ರೀತಿಸಿದಂತಹ ವ್ಯಕ್ತಿ ಏನಿದ್ದಾರೋ ಅಥವಾ ಪ್ರಿಯತಮೆ ಏನಿದ್ದಾಳೋ ಇವರ ಒಂದು ಪ್ರೀತಿಗೆ ಬೆಲೆನೇ ಕೊಡೋದಿಲ್ಲ. ಸೊ ಅದರಿಂದ ತುಂಬಾ ನೋವನ್ನು ನಮ್ಮ ಸ್ಪೀಕರ್ ಈ ಒಂದು ಪೊಯಮ್ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಇಂತಹ ಒಂದು ಬ್ಯೂಟಿಫುಲ್ ಪೊಯಮನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಇಲ್ಲಿ ಈ ಒಂದು ಪೊಯಮ್ನ ರಿಸೈಟೇಷನ್ ಮಾಡಿಬಿಟ್ಟು ನಂತರದಲ್ಲಿ ಇದರ ಸಮರಿಯನ್ನು ಕೊಡ್ತಾ ಇದ್ದೇನೆ. ಸೊ ಡೀಟೇಲ್ ಆಗಿ ಇದನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಕಂಪ್ಲೀಟ್ ವಿಡಿಯೋವನ್ನು ನೋಡ್ತಾ ಹೋಗಿ. ಮೊದಲನೇದಾಗಿ ನೋಡಿ, ಯುವರ್ ಟೂ ಗ್ರೇಟ್ ಐಸ್ ವಿಲ್ ಸ್ಲೇ ಮೀ ಸಡನ್ಲಿ, their beauty shakes me who was once serene. Straight through my heart the wound is quick and keen. Only your word will heal the injury to my hurt heart, while yet the wound is clean. Your two great eyes will slay me suddenly, their beauty shakes me who was once serene. Upon my word I tell you faithfully, through life and after death you are my queen. For with my death the whole truth shall be seen. Your two great eyes will slay me suddenly, their beauty shakes me who was once serene. Straight through my heart the wound is quick and keen. ಇದರ ಒಂದು ಸಮರಿಯನ್ನು ಈಗ ನಾವು ಪಾಯಿಂಟ್ ವೈಸ್ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. The Rondel of Merciless Beauty is a short poem consisting of 13 lines with a rhyme scheme of AB, BA, AB, 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 BAA. ಇಲ್ಲಿ ಗಮನಿಸಿ, ಇದೊಂದು ತುಂಬಾ ಶಾರ್ಟ್ ಆಗಿರ್ತಕ್ಕಂತಹ ಒಂದು ಪೋಯಮ್ ಆಗಿದೆ. ಈ ರಾಂಡೆಲ್ ಅಂತಕ್ಕಂಥದ್ದು ಏನು ಅಂತೇಳಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಕನ್ಸಿಸ್ಟಿಂಗ್ ಆಫ್ 13 ಲೈನ್ಸ್, 13 ಲೈನ್ಸ್ಗಳನ್ನು ಈ ಒಂದು ಪೋಯಮ್ ಒಳಗೊಂಡಿದೆ ಮತ್ತು ರೈಮ್ ಸ್ಕೀಮ್ ಇಲ್ಲಿ ನಾವು ಗಮನಿಸಬಹುದು. ಈ ರಾಂಡೆಲ್ ಅಂತಕ್ಕಂಥದ್ದು ಏನು ಅಂತೇಳಿ ನಮಗೆ ನೆಕ್ಸ್ಟ್ ಲೈನಲ್ಲಿ ಸಿಗ್ತಾ ಇದೆ. ನೋಡಿ ನೆಕ್ಸ್ಟ್ ಪಾಯಿಂಟ್, ದ ಪೋಯಮ್ಸ್ ಸ್ಟ್ರಕ್ಚರ್ ಈಸ್ ಅ ರಾಂಡೆಲ್, ಎ ಫಾರ್ಮ್ ಆಫ್ ಫ್ರೆಂಚ್ ಪೋಯಿಟ್ರಿ. ಈ ರಾಂಡೆಲ್ ಅಂತಕ್ಕಂಥದ್ದು ಫ್ರೆಂಚ್ ಪೊಯಿಟ್ರಿಯ ಒಂದು ಪ್ರಕಾರ ಆಗಿರುತ್ತೆ. ದಟ್ ವಾಸ್ ಪಾಪ್ಯುಲರ್ ಇನ್ ದ 14th ಆ್ಯಂಡ್ 15th ಸೆಂಚುರೀಸ್. ಸುಮಾರು 14 ಮತ್ತು 15ನೇ ಶತಮಾನದಲ್ಲಿ ಈ ಒಂದು ರಾಂಡೆಲ್ ಅಂತಕ್ಕಂಥದ್ದು ಏನು ಪೊಯಿಟ್ರಿ ಪ್ರಕಾರ ಏನಿತ್ತು, ಫಾರ್ಮ್ ಏನಿತ್ತು, ತುಂಬಾ ಫೇಮಸ್ ಆಗಿತ್ತು ಫ್ರಾನ್ಸ್ನಲ್ಲಿ. ದ ಪೋಯಮ್ಸ್ ಥೀಮ್ ಈಸ್ ದ ಬ್ಯೂಟಿ ಆಫ್ ಎ ವುಮೆನ್ ಹೂ ಈಸ್ ಕ್ರುಯಲ್ ಆ್ಯಂಡ್ ಅನ್ಅಟೈನಬಲ್. ನೋಡಿ, ಈ ಒಂದು ಪೋಯಮ್ನ ಥೀಮ್ ಏನಪ್ಪ ಅಂದರೆ ದ ಬ್ಯೂಟಿ ಆಫ್ ಅ ವುಮೆನ್ ಅಂದರೆ ಒಬ್ಬ ಮಹಿಳೆಯ ಬ್ಯೂಟಿಯ ಬಗ್ಗೆ ಇದೆ. ಶಿ ಈಸ್ ವ್ಯಾರಿ ಕ್ರುಯಲ್ ಅಂದರೆ ಮೊದಲಿಗೆ ಹೇಳಿದಾಗೆ ಕರುಣೆ ಇಲ್ಲದೆ ಇರತಕ್ಕಂತಹವಳು ಅಂತೇಳಿ. ಆ್ಯಂಡ್ ಅನ್ಅಟೈನಬಲ್. ಅನ್ಅಟೈನಬಲ್ ಅಂದರೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು ಅಂತ. ಸೊ ಇಲ್ಲಿ ನಮ್ಮ ಸ್ಪೀಕರ್ ಒಬ್ಬ ವುಮೆನನ್ನು ಪ್ರೀತಿಸ್ತಾ ಇರ್ತಾರೆ, ಅವಳನ್ನು ಪಡಿಲಿಕ್ಕೆ ಆಗೋದಿಲ್ಲ. ಇವರು ತಮ್ಮ ಪ್ರೀತಿಯನ್ನು ಎಷ್ಟೇ ವ್ಯಕ್ತಪಡಿಸಿದರೂ ಕೂಡ ಅವಳು ತುಂಬ ಕ್ರೌರ್ಯವಾಗಿ ನಡ್ಕೊಳ್ತಾಳೆ. ನಮ್ಮ ಸ್ಪೀಕರ್ ಅವರ ಪ್ರೀತಿಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಸ್ಪೀಕರ್ಗೆ ತುಂಬಾ ನೋವಾಗ್ತಾ ಇದೆ. ಆ್ಯಂಡ್ ದ ಸ್ಪೀಕರ್ಸ್ ಲವ್ ಫಾರ್ ಹರ್ ಡಿಸ್ಪೈಟ್ ಹರ್ ಮರ್ಸಿಲೆಸ್ ನೇಚರ್. ಅವಳೆಷ್ಟೇ ಕ್ರೌರ್ಯವಾಗಿ ವರ್ತನೆ ಮಾಡಿದರೂ ಕೂಡ ನಮ್ಮ ಸ್ಪೀಕರ್ ಅವಳನ್ನು ಪ್ರೀತಿಸ್ತಕ್ಕಂಥದ್ದನ್ನು ಬಿಡೋದೇ ಇಲ್ಲ. ಸೊ ಇಂತಹ ಥೀಮನ್ನು ಈ ಒಂದು ಪೋಯಮ್ ಒಳಗೊಂಡಿದೆ. ದ ಸ್ಪೀಕರ್ ಈಸ್ ಇನ್ ಲವ್ ವಿತ್ ದಿಸ್ ವುಮೆನ್ ಈವನ್ ದೋ ಹಿ ನೋಸ್ ದ್ಯಾಟ್ ಶಿ ವಿಲ್ ನೆವರ್ ಲವ್ ಹಿಮ್ ಬ್ಯಾಕ್. ನಮ್ಮ ಸ್ಪೀಕರ್ಗೆ ಗೊತ್ತಿದೆ, ಇವಳು ನಾನು ಎಷ್ಟೇ ಪ್ರೀತಿಸಿದರೂ ಕೂಡ ನನ್ನನ್ನು ಮತ್ತೆ ವಾಪಸ್ ಪ್ರೀತಿಸೋದಿಲ್ಲ ಅಂತಕ್ಕಂಥದ್ದು. ಆದರೂ ಕೂಡ ಅವರು ತಮ್ಮ ಒಂದು ಪ್ರೀತಿಯನ್ನು ಸ್ಟಾಪ್ ಮಾಡ್ತಾ ಇಲ್ಲ. ಸ್ಟಿಲ್ ಹಿ ಈಸ್ ಕಂಟಿನ್ಯೂಯಿಂಗ್ ಹಿಸ್ ಲವ್. ದ ಪೋಯಮ್ಸ್ ಟೈಟಲ್ ಮರ್ಸಿಲೆಸ್ ಬ್ಯೂಟಿ ಈಸ್ ಅ ರೆಫರೆನ್ಸ್ ಟು ದ ವುಮೆನ್ಸ್ ಕ್ರೂಯಲ್ ನೇಚರ್. ಮೊದಲಿಗೆ ಹೇಳಿದಾಗೆ ಆ ಮಹಿಳೆಯ ಕ್ರೌರ್ಯದ ಬಗ್ಗೆ ಅಥವಾ ಕ್ರೂರ ವರ್ತನೆಯ ಬಗ್ಗೆ ಈ ಒಂದು ಪೋಯಮ್ ಇದೆ. ಆ ಟೈಟಲ್ ಕೂಡ ಮರ್ಸಿಲೆಸ್ ಅದನ್ನೇ ತೋರಿಸ್ತಾ ಇದೆ. ಆ್ಯಂಡ್ ಹರ್ ಬ್ಯೂಟಿ ವಿಚ್ ಈಸ್ ಸೋ ಕ್ಯಾಪ್ಟಿವೇಟಿಂಗ್ ಅಂದರೆ ಕಣ್ಣಲ್ಲಿ ಸೆರೆ ಹಿಡಿತಕ್ಕಂಥದ್ದು ಅಥವಾ ತುಂಬಾ ನೋಡಲಿಕ್ಕೆ ಅಟ್ರಾಕ್ಟಿವ್ ಆಗಿರ್ತಕ್ಕಂಥದ್ದು. ದ್ಯಾಟ್ ದ ಸ್ಪೀಕರ್ ಕೆನಾಟ್ ಹೆಲ್ಪ್ ಬಟ್ ಲವ್ ಹರ್. ಅಂತಹ ಒಂದು ಬ್ಯೂಟಿಗೆ ನಮ್ಮ ಸ್ಪೀಕರ್ ಮಾರು ಹೋಗಿದ್ದಾರೆ. ಆ ಪ್ರೀತಿಯಿಂದ ಅವರು ದೂರ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. This poem is dedicated by Geoffrey to the love of his life that he admires. ನಮ್ಮ ರೈಟರ್ ಏನಿದ್ರು ಜಿಯೋಫ್ರಿ ಅವರು ಅಥವಾ ಚಾಸರ್ ಅವರು
ತಮ್ಮ ಒಂದು ಪ್ರಿಯತಮಗೋಸ್ಕರ ಈ ಒಂದು ಪೋಯಮನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಅಂದರೆ ತಾವು ಪ್ರೀತಿಸ್ತಕ್ಕಂತಹ ಒಬ್ಬ ವುಮೆನ್ ಇವರನ್ನು ಪ್ರೀತಿಸಿರೋದಿಲ್ಲ. ಸೊ ಅದನ್ನೇ ಈ ಒಂದು ಪೋಯಮ್ ಮೂಲಕ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಕಾಲ್ಸ್ ಹರ್ ಮರ್ಸಿಲೆಸ್ ಬ್ಯೂಟಿ ಬಿಕಾಸ್ ಹಿ ಹ್ಯಾಸ್ ಪ್ರಾಬಬ್ಲಿ ಅಬಾಂಡನ್ ಹಿಮ್. ಅಬಾಂಡನ್ ಅಂದರೆ ತ್ಯಜಿಸೋದು ಅಂತೇಳಿ. ಸೊ ಇವರನ್ನು ತಿರಸ್ಕಾರ ಮಾಡಿಬಿಟ್ಟು ಹೋಗಿರ್ತಕ್ಕಂತಹ ಹೆಣ್ಣು ಮಗಳನ್ನು ನೆನೆಸಿಕೊಂಡು ಅಥವಾ ತಮ್ಮ ಪ್ರಿಯತೆಯಮ್ಮೆಯನ್ನು ನೆನೆಸಿಕೊಂಡು ನಮ್ಮ ಪೋಯೆಟ್ ಈ ಒಂದು ಪೋಯಮನ್ನು ಇಲ್ಲಿ ಬರೆದಿದ್ದಾರೆ. ಹಿ ಫೈಂಡ್ಸ್ ಹಿಸ್ ಲೈಫ್ ಟೂ ಶೇಕನ್ ಆ್ಯಂಡ್ ಹಿಸ್ ಹಾರ್ಟ್ ಕಂಪ್ಲೀಟ್ಲಿ ಬ್ರೋಕನ್ ಆಫ್ಟರ್ ಶಿ ಲೆಫ್ಟ್ ಹಿಮ್. ಏನೋ ಅವಳನ್ನು ತುಂಬ ಅಗಾಧವಾಗಿ ಪ್ರೀತಿಯನ್ನು ಮಾಡ್ತಾ ಇದ್ರೋ, ಬಟ್ ಅವಳು ಮಾತ್ರ ಇವರನ್ನು ಪ್ರೀತಿಸೋದೇ ಇಲ್ಲ. ಅವಳು ತಿರಸ್ಕಾರ ಮಾಡಿದಾಗ ಲೈಫ್ ಟು ಶೇಕನ್, ಜೀವನನೇ ಇವರಿಗೆ ನಾಶ ಆಗಿರ್ತಕ್ಕಂತಹ. ಶೇಕನ್ ಅಂದರೆ ಅದಿರೋದು ಅಂತೇಳಿ. ಸೊ ಜೀವನ ನಡೆಸಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಿಸ್ ಹಾರ್ಟ್ ಕಂಪ್ಲೀಟ್ಲಿ ಬ್ರೋಕನ್, ಹೃದಯ ಒಡೆದೋಗಿರುತ್ತೆ. ಯಾವಾಗಂದರೆ ವೆನ್ ಶಿ ಲೆಫ್ಟ್ ಹಿಮ್. ಹೀ ಸ್ಟಿಲ್ ಫಾಂಡ್ ಆಫ್ ಹರ್ ಐಸ್. ಎಸ್, ಅವಳು ಬಿಟ್ಟು ಹೋದರೂ ಕೂಡ ಅವಳ ಕಣ್ಣುಗಳಲ್ಲಿ ಇವರ ಒಂದು ಆಕರ್ಷಣೆ ಹಾಗೆ ಇದೆ. ಅಂದರೆ ಅವಳ ಕಣ್ಣುಗಳು ಅಷ್ಟೊಂದು ಅಟ್ರಾಕ್ಟಿವ್ ಆಗಿರ್ತವೆ, ತಮ್ಮನ್ನೇ ತಾವು ಕಳೆದು ಬಿಟ್ಟಿರ್ತಾರೆ ಆ ಒಂದು ಪ್ರೀತಿಯಲ್ಲಿ. ವಿಚ್ ಹಿ ಬಿಲೀವ್ಸ್ ಅಟ್ರಾಕ್ಟೆಡ್ ಆ್ಯಂಡ್ ಕ್ಯಾಪ್ಚರ್ಡ್ ಹಿಸ್ ಹಾರ್ಟ್. ಎಸ್, ಇಲ್ಲಿ ಗಮನಿಸ್ಬೋದು, ಇಲ್ಲಿ ಕೆ ಅಂತಕ್ಕಂಥದ್ದು ಬರಬಾರ್ದು, ಅಟ್ರಾಕ್ಟೆಡ್ ಅಷ್ಟೇ ನೀವು ನೋಡ್ಕೊಳ್ಳಿ. ಎಸ್, ಅವರು ಬಿಲೀವ್ಸ್ ಅಟ್ರಾಕ್ಟೆಡ್ ಆ್ಯಂಡ್ ಕ್ಯಾಪ್ಚರ್ಡ್ ಹಿಸ್ ಹಾರ್ಟ್. ಇವರ ಹೃದಯವನ್ನು ಆ ಬ್ಯೂಟಿ ಕದ್ದಿರ್ತಾಳೆ. ಅಂದರೆ ಅವಳ ಕಣ್ಣಿನಲ್ಲಿನೇ ಇವರ ಪ್ರೀತಿಯನ್ನು ಅವಳು ಗೆದ್ದಿರ್ತಾಳೆ. ಆದರೆ ಇವರನ್ನು ಮಾತ್ರ ಅವಳು ಪ್ರೀತಿಸ್ತಾ ಇಲ್ಲ. ಹಿ ವಾಸ್ ಸೋ ಮೂವ್ಡ್ ಬೈ ದೆಮ್ ದ್ಯಾಟ್ ಹಿ ಯೂಸಸ್ ದ ಫ್ರೇಸ್ ಯುವರ್ ಟೂ ಗ್ರೇಟ್ ವಿಲ್ ಸ್ಲೇ ಮೀ ಸಡನ್ಲಿ. ಎಸ್, ಆ ಎರಡು ಕಣ್ಣುಗಳು ಏನಿದಾವೋ, ಇವರ್ ಟೂ ಅಂದರೆ ಇಲ್ಲಿ ಎರಡು ಕಣ್ಣುಗಳು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಇಲ್ಲೊಂದು ಪದ ಇದೆ ನೋಡಿ, ಸ್ಲೇ ಅಂದರೆ ಕೊಲ್ಲುವುದು ಅಂಥೇಳಿ. ಸೊ ಅವಳು ತನ್ನ ಕಣ್ಣಿನ ನೋಟದಲ್ಲಿನೇ ನಮ್ಮ ರೈಟರ್ನನ್ನು ಕೊಲ್ತಾ ಇದ್ದಾಳೆ, ನಮ್ಮ ಸ್ಪೀಕರನ್ನು ಅವಳು ಕೊಲ್ತಾ ಇದ್ದಾಳೆ. ನೆಕ್ಸ್ಟ್ ಪಾರ್ಟನ್ನು ನೋಡಿ. ಇಟ್ ಆಲ್ಸೋ ಶೋಸ್ ದ್ಯಾಟ್ ಹೀ ಈಸ್ ಆಂಟಿಸಿಪೇಟಿಂಗ್ ಹರ್ ಟು ಕಮ್ ಬ್ಯಾಕ್ ಇನ್ ಹಿಸ್ ಲೈಫ್. ಎಸ್, ಅವರು ಪ್ರಿಯತಮೆ ದೂರ ಆಗಿದ್ದರೂ ಕೂಡ ಮತ್ತೆ ತಮ್ಮ ಜೀವನದಲ್ಲಿ ವಾಪಸ್ ಬರಬಹುದು ಅಂತಕ್ಕಂತಹ ಒಂದು ನಿರೀಕ್ಷೆಯಲ್ಲಿ ಕಾಯ್ತಾ ಇರ್ತಾರೆ. ಆ್ಯಂಡ್ ಮೆಂಡ್ ಹಿಸ್ ಬ್ರೋಕನ್ ಹಾರ್ಟ್. ಎಸ್, ವಾಪಸ್ ಬಂದುಬಿಟ್ಟು ಈಗೇನು ಹೃದಯ ಘಾಸಿ ಆಗಿದೆನೋ ಮತ್ತೆ ಅದನ್ನು ಮೆಂಡ್ ಅಂದರೆ ರಿಪೇರಿ ಮಾಡ್ತಕ್ಕಂತಹ ಕೆಲಸ ಆಗಬಹುದು, ಮತ್ತು ತಮ್ಮ ಹೃದಯ ಏನೋ ಸಂತೋಷವನ್ನು ಅನುಭವಿಸ್ಬೋದು ಅಂತಕ್ಕಂತಹ ಒಂದು ಆ್ಯಂಟಿಸಿಪೇಟಿಂಗ್ ಅಥವಾ ನಿರೀಕ್ಷೆಯನ್ನು ಮಾಡ್ತಾ ಇರ್ತಾರೆ. ಆ್ಯಂಡ್ ಹೀಲ್ ಈಸ್ ವುಂಡ್. ಏನು ಹೃದಯಕ್ಕೆ ಗಾಯ ಆಗಿದೆನೋ ಅದನ್ನು ವಾಸಿ ಮಾಡಬಲ್ಲಳು ಅವಳು ಅಂತಕ್ಕಂತಹ ಒಂದು ಹೋಪ್ ಅಥವಾ ಭರವಸೆ ಇದೆ. ಹಿ ಈಸ್ ಇನ್ ಡೀಪ್ ಲವ್ ವಿತ್ ಹರ್ ವಾಯ್ಸ್ which he can't listen to because she is not near to her anymore. ಅವಳ ಒಂದು ಸೌಂಡ್ ಅಥವಾ ಅವಳು ಮಾತನಾಡ್ತಕ್ಕಂಥ ಒಂದು ವಾಯ್ಸ್, ಧ್ವನಿ ಏನಿರುತ್ತೋ ಅದನ್ನು ಕೂಡ ನಮ್ಮ ಸ್ಪೀಕರ್ ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ. ಬಟ್ ಈಗ ಅಂತಹ ಧ್ವನಿಯನ್ನು ಕೇಳ್ತಕ್ಕಂತಹ ಅವಕಾಶ ಇವರಿಗೆ ಇಲ್ಲ. ಯಾಕೆಂದರೆ ಅವಳು ಈಗ ಇವರ ಹತ್ರ ಇಲ್ಲ, ತುಂಬಾ ದೂರ ಹೋಗಿಬಿಟ್ಟಿದ್ದಾಳೆ ಇವರನ್ನು ಬಿಟ್ಟು. ಎ ವರ್ಡ್ ಫ್ರಮ್ ಹಿಸ್ ಲವ್ ವುಡ್ ಬ್ರಿಂಗ್ ಹಿಮ್ ಬ್ಯಾಕ್ ಟು ಲೈಫ್ ಇಟ್ ಸೀಮ್ಸ್. ಎಸ್, ಒಂದೇ ಒಂದು ಪದ ಸಾಕಾಗುತ್ತೆ ಇವರ ಒಂದು ಚೈತನ್ಯವನ್ನು ಮತ್ತೆ ವಾಪಸ್ ತರಲಿಕ್ಕೆ. ಇವರು ಏನು ಕಳೆದೋಗ್ಬಿಟ್ಟಿದ್ದಾರೋ, ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೋ ಅದೆಲ್ಲವನ್ನು ಇವರು ಮತ್ತೆ ಬಿಟ್ಟು ಸಂತೋಷವನ್ನು ಅನುಭವಿಸ್ಬೇಕು ಅಂದರೆ ಅವಳ ಒಂದೇ ಒಂದು ಮಾತು, ಪ್ರೀತಿಯ ಮಾತು ಇವರಿಗೆ ಸಾಕಾಗಿರುತ್ತೆ. ನೆಕ್ಸ್ಟ್ ಲೈನ್ ನೋಡಿ. ಹಿಸ್ ಲವರ್ಸ್ ಐಸ್ ಹ್ಯಾಡ್ ಸಚ್ ಅನ್ ಇಂಪ್ಯಾಕ್ಟ್ ದ್ಯಾಟ್ ಇಟ್ ಫೆಲ್ಟ್ ಲೈಕ್ ಅ ಕ್ವಿಕ್ ಆ್ಯಂಡ್ ವೆರಿ ಶಾರ್ಪ್ ವೂಂಡ್ ಲೆಫ್ಟ್ ಆನ್ ಹಿಸ್ ಹಾರ್ಟ್. ಎಸ್, ಕೆಲವು ಕ್ಷಣದಲ್ಲಿನೇ ಅವಳ ಒಂದು ಕಣ್ಣಿನ ನೋಟ ಇವರ ಒಂದು ಹೃದಯವನ್ನು ಇರಿದಿರುತ್ತೆ. ಸೊ ಆ ಒಂದು ಕಣ್ಣಿನ ನೋಟದಿಂದನೇ ಇವರಿಗೆ ತುಂಬಾ ಹೃದಯಕ್ಕೆ ಗಾಯ ಆಗಿದೆ, ಶಾರ್ಪ್ ವೂಂಡ್. ದಿಸ್ ಇಂಪ್ಲೈಸ್ ದ್ಯಾಟ್ ದ ಪೋಯೆಟ್ ವಾಸ್ ಆಸ್ಟ್ರಕ್ ಆ್ಯಂಡ್ ಸ್ಪೆಲ್ ಬೌಂಡ್ ಬೈ ದ ಬ್ಯೂಟಿ ಆಫ್ ಹರ್ ಮೆಸ್ಮರೈಸಿಂಗ್ ಐಸ್. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ, ಮೆಸ್ಮರೈಸಿಂಗ್ ಅಂದರೆ ವಂಡರ್ಫುಲ್ ಅಂತೇಳಿ ನಾವು ಅಥವಾ ಮನಸ್ಸೆಳೆಯತಕ್ಕಂತಹ ಆ ಕಣ್ಣುಗಳು ಇವರನ್ನು ಆಸ್ಟ್ರಕ್, ಮೂಕ ಪ್ರೇಕ್ಷಕರನ್ನಾಗಿ ಮಾಡಿರ್ತಾರೆ. ಸ್ಪೆಲ್ ಬೌಂಡ್, ಇವರಿಂದ ಮಾತೆ ಹೊರಡೋದಿಲ್ಲ. ಅಷ್ಟೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಐಸ್ಗಳನ್ನು ಇವರ ಪ್ರಿಯತಮೆ ಹೊಂದಿರ್ತಾ ಇದ್ದಾಳೆ. ದ ಪೋಯಿಟ್ ಈಸ್ ಆಂಗ್ಜಿಯಸ್. ಆಂಗ್ಜಿಯಸ್ ಅಂದರೆ ವರೀಡ್ ಅಂತೇಳಿ. ನಮ್ಮ ಪೋಯೆಟ್ ವರಿ ಆಗಿದ್ದಾರೆ, ತುಂಬಾ ಟೆನ್ಷನ್ ಅಥವಾ ಆತಂಕದಲ್ಲಿದ್ದಾರೆ. ಟು ಸಿ ಹರ್ ಬ್ಯಾಕ್ ಇನ್ ಹೀಸ್ ಲೈಫ್ ಸೋ ದ್ಯಾಟ್ ಹಿ ಕ್ಯಾನ್ ಬಿ ಕ್ಯಾಪ್ಟಿವೇಟೆಡ್ ಬೈ ಹರ್ ಬ್ಯೂಟಿಫುಲ್ ಐಸ್ and heal the wound of her bereavement which is still afresh in his heart. ಮೊದಲಿಗೆ ಹೇಳಿದಾಗೆ ಮತ್ತೆ ಅವಳು ವಾಪಸ್ ಬರಬಹುದು, ಮತ್ತು ತಮಗಾಗಿರ್ತಕ್ಕಂತಹ ಹೃದಯದ ನೋವೇನಿದೆಯೋ ಅದನ್ನೆಲ್ಲ ದೂರ ಮಾಡಬಲ್ಲಳು. ಒಡೆದೋಗಿರೋ ಹೃದಯ ಮತ್ತೆ ಕೂಡೋ ರೀತಿ ಆಗುತ್ತೆ ಅಂತಕ್ಕಂತಹ ಒಂದು ನಿರೀಕ್ಷೆ, ಆಂಟಿಸಿಪೇಷನ್ನಲ್ಲಿ ಇವರು ಇದ್ದಾರೆ.
He emphasizes on the beauty of her eyes, which can give him a sense of being alive and bring an end to all his pains. ಎಲ್ಲ ನೋವುಗಳು ಹೃದಯದಲ್ಲಿ ಏನು ತುಂಬಿಕೊಂಡಿದ್ದಾರೋ ಮರಳಿ ಅವಳು ಇವರ ಜೀವನದಲ್ಲಿ ಬಂದಿದ್ದೇ ಆದರೆ ಅವಳ ಒಂದು ಬ್ಯೂಟಿಯಿಂದ, ಅವಳ ಕಣ್ಣಿನಲ್ಲಿರ್ತಕ್ಕಂತಹ ಆ ಒಂದು ಬ್ಯೂಟಿ ಏನಿದೆ ಅದೆಲ್ಲವನ್ನು ಕೂಡ ವಾಸಿ ಮಾಡಲಿಕ್ಕೆ ಸಾಧ್ಯ ಇದೆ. ಈ ನೋವನ್ನು ಮಾಡಿರ್ತಕ್ಕಂಥದ್ದು ಬೇರೆ ಯಾರೂ ಅಲ್ಲ, ಅವಳ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಆ ಕಣ್ಣು ನೋಟನೇ ಆಗಿದೆ. ಈಗ ಅದು ವಾಪಸ್ ಬಂದರೆ ಮತ್ತೆ ಹೃದಯ ಕೂಡುತ್ತೆ ಅಥವಾ ಆ ನೋವೆಲ್ಲ ಮರೆತು ಹೋಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದಾವೆ. He again promises, saying, "Upon my word I tell you faithfully that she is the one who shall be the queen of her heart for lifetime." ಇದು his heart ಅಂತೇಳಿ ಆಗಬೇಕು. And even after his death, ತಾನು ಸತ್ತು ಹೋದರೂ ಕೂಡ ಅವಳು ಯಾವತ್ತೂ ಕೂಡ ನನ್ನ ಹೃದಯ ಎಂಬ ಮನೆಯಲ್ಲಿ ವಾಸವಾಗಿರ್ತಾಳೆ. ಅಂದರೆ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ಹಾಗೆ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೇನೆ. ಅವಳ ಪ್ರೀತಿ ನನ್ನ ಹೃದಯದಲ್ಲಿ ಯಾವತ್ತಿಗೂ ಕೂಡ ಶಾಶ್ವತವಾಗಿ ಇದ್ದೇ ಇರುತ್ತೆ. ಅಪಾನ್ ಮೈ ವರ್ಡ್ ಅಂದರೆ ನಾನು ಭಾಷೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಐ ಟೆಲ್ ಯು ಫೇತ್ಫುಲಿ, ನಂಬಿಕೆಯಿಂದ ನಾನು ಹೇಳ್ತಾ ಇದ್ದೇನೆ. ಅಂದರೆ ಭರವಸೆ ಏನು ಪ್ರೀತಿಯನ್ನು ಮಾಡ್ತಾ ಇದ್ದರೋ ಅದು ಯಾವತ್ತೂ ಕೂಡ ಸುಳ್ಳಲ್ಲ. ನಾನು ಸಾಯೋವರೆಗೂ ಕೂಡ ಅದು ಇದ್ದೇ ಇರುತ್ತೆ. ನಾನು ಸತ್ತ ಮೇಲೇನೂ ಕೂಡ ನನ್ನ ಪ್ರೀತಿ ಶಾಶ್ವತ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಸ್ಪೀಕರ್ ಅವರ ಒಂದು ನುಡಿಗಳನ್ನು ನೋಡ್ತಾ ಇದ್ದೇವೆ. ದಿಸ್ ಸಜೆಸ್ಟ್ಸ್ ದ ಡೆಪ್ತ್ ಆಫ್ ಹಿಸ್ ಲವ್, ಅವರ ಪ್ರೀತಿಯ ಆಳ, ಡೆಪ್ತ್ ಅಂದರೆ ಆಳ ಅಂತೇಳಿ. ಎಷ್ಟು ಇತ್ತು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ವಿಚ್ ಈಸ್ ನಾಟ್ ರೆಡಿ ಟು ಸ್ಟೇ ವಿತೌಟ್ ಹೀಸ್ ಲವರ್. ಅವರ ಒಂದು ಪ್ರೀತಿ ಏನು ಆ ಪ್ರಿಯತಮೆ ಇಲ್ಲದೇನೆ ಬದುಕುಳಿಲಿಕ್ಕೆ ಇವ್ರ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದ್ದಾರೆ ನಮ್ಮ ರೈಟರ್ ಅವರು. ದ ಓನ್ಲಿ ವಿಶ್ ದ್ಯಾಟ್ ಹಿ ಕ್ಯಾರೀಸ್ ಇನ್ ಹಿಸ್ ಹಾರ್ಟ್ ಈಸ್ ಟು ಮೀಟ್ ಹಿಸ್ ಲವರ್. ಅವರ ಒಂದು ಹೃದಯದ ಒಂದೇ ಒಂದು ಆಸೆ ಏನಪ್ಪ ಅಂದರೆ ಹಿ ವಾಂಟೆಡ್ ಟು ಮೀಟ್ ಹಿಸ್ ಲವರ್ ಆ್ಯಂಡ್ ಲೆಟ್ ಹರ್ ರೂಲ್ ಹಿಸ್ ಹಾರ್ಟ್ ಫಾರ್ ಎವರ್. ಶಾಶ್ವತವಾಗಿ ಆ ಪ್ರಿಯತಮೆಯೇ ನನ್ನ ಒಂದು ಹೃದಯವನ್ನು ಆಳಬೇಕು, ನನ್ನ ಹೃದಯದ ಸಾಮ್ರಾಜ್ಞೆ ಅವಳೇ ಆಗಿದ್ದಾಳೆ ಅಂತಕ್ಕಂಥದ್ದನ್ನು ಇಲ್ಲಿ ನಮ್ಮ ಸ್ಪೀಕರ್ ಹೇಳ್ತಾ ಇದ್ದಾರೆ. ಅದೇ ಅವರ ಒಂದು ವಿಶ್ ಕೂಡ ಆಗಿರುತ್ತೆ. ದ ಪೇನ್ ಆಫ್ ಹರ್ ಸೆಪರೇಷನ್ ಹ್ಯಾಸ್ ಬಿಕಮ್ ಸೋ ಮಚ್ ಅ ಪಾರ್ಟ್ ಆಫ್ ಹಿಸ್ ಎಕ್ಸಿಸ್ಟೆನ್ಸ್. ಅವರ ಅಸ್ತಿತ್ವದಲ್ಲಿ ತುಂಬಾ ದೊಡ್ಡ ಗಾಯ ಯಾವುದಪ್ಪ ಅಂದರೆ ಅವಳು ಇವರ ಜೀವನದಲ್ಲಿ ಇಲ್ಲದೆ ಇರತಕ್ಕಂಥದ್ದು, ಅಥವಾ ಸೆಪರೇಷನ್ ಏನು ದೂರ ಆಗಿ ಹೋಗಿದ್ದಾಳೋ ಅದಕ್ಕಿಂತ ಆಘಾತಕಾರಿ ವಿಷಯ ಬೇರೆ ಯಾವುದೂ ಇಲ್ಲ ನಮ್ಮ ಸ್ಪೀಕರ್ಗೆ. ದ್ಯಾಟ್ ಹೀ ಈಸ್ ರೆಡಿ ಟು ಫೇಸ್ ಡೆತ್. ಸಾವನ್ನು ಕೂಡ ತಾವು ಎದುರಿಸಲಿಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ಥ್ರೂ ದ ಮಿಸರಿ ಹಿ ಹ್ಯಾಸ್ ಗಾನ್ ಥ್ರೂ ಟು ಹೀಸ್ ಲವರ್. ಆ ಸಾವನ್ನು ಅಪ್ಪುವುದರ ಮೂಲಕ ಸಂತೋಷವನ್ನು ಪಡಿಬೋದು, ಅಥವಾ ಸಾವಿನ ನಂತರದಲ್ಲಿ ಅವಳನ್ನು ಮೀಟ್ ಮಾಡ್ಬೋದು. ಇಲ್ಲಿಯವರೆಗೂ ಅನುಭವಿಸಿರ್ತಕ್ಕಂತಹ ಈ ಒಂದು ಮಿಸರಿ ಅಥವಾ ನೋವು ಏನಿದೆನೋ ಅದೆಲ್ಲ ದೂರ ಆಗುತ್ತೆ. ನನ್ನ ಪ್ರೀತಿ ಎಷ್ಟು ಆಳವಾಗಿತ್ತು ಅಂತಕ್ಕಂಥದ್ದು ಪ್ರೂವ್ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಡೆತ್ ಡಸ್ ನಾಟ್ ಟ್ರಬಲ್ ಹಿಮ್. ಸಾವಿಗೆ ಅವರು ಭಯ ಪಡ್ತಾ ಇಲ್ಲ, ಹೆದರ್ತಾ ಇಲ್ಲ, ಅಂಜ್ತಾ ಇಲ್ಲ. ಸೋ ಮಚ್ ಆ್ಯಸ್ ಡಸ್ ದ ಆಬ್ಸೆನ್ಸ್ ಆಫ್ ಲವರ್ ಇನ್ ಹಿಸ್ ಲೈಫ್. ಯಾಕೆಂದರೆ ಪ್ರಿಯತಮೆಯೇ ಈಗ ತನ್ನ ಜೀವನದಲ್ಲಿ ಇಲ್ಲ ಅಂದರೆ ಜೀವನ ಇದ್ದು ವೇಸ್ಟ್ ಅಂತೇಳಿ ನಮ್ಮ ಸ್ಪೀಕರ್ ಹೇಳ್ತಾ ಇದ್ದಾರೆ. ಸೊ ಅವಳ ಅಗಲಿಕೆ ಇವರಿಗೆ ಜೀವದ ಬಗ್ಗೆ ಏನು ಆಸೆಯನ್ನೇ ಇವರು ಇಟ್ಕೊಂಡಿಲ್ಲ. ಸೊ ಡೆತ್ ಡಸ್ ನಾಟ್ ಟ್ರಬಲ್ ಹಿಮ್. ಹಿ ಕ್ಯಾರೀಸ್ ಹೋಪ್ ಇನ್ ಹಿಸ್ ಡೆತ್ ಆಫ್ ಸೀಯಿಂಗ್ ಹಿಸ್ ಲವರ್ ಅಗೇನ್. ಸತ್ತು ಹೋದರೆ ಮತ್ತೆ ಮುಂದಿನ ಜನ್ಮದಲ್ಲಾದರೂ ನಾನು ಪ್ರಿಯತಮೆಯನ್ನು ಭೇಟಿ ಆಗಬಹುದು, ಅಲ್ಲಾದರೂ ನನಗೆ ಅವಳು ಸಿಗಬಹುದು ಅಂತಕ್ಕಂತಹ ಒಂದು ಹೋಪನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಹಿಸ್ ಓನ್ಲಿ ಡಿಸೈರ್ ಈಸ್ ಟು ಬಿ ಟೇಕನ್ ಬ್ಯಾಕ್ ಬೈ ಬ್ಯೂಟಿ ಆಫ್ ಹರ್ ಗ್ರೇಟ್ ಐಸ್ ವಿಚ್ ಕ್ಯಾನ್ ಹೀಲ್ ದ ವೂಂಡ್ ದಟ್ ಈಸ್ ಸ್ಟಿಲ್ ಫ್ರೆಶ್ ಲೈಕ್ ನ್ಯೂ ಇನ್ ಹಿಸ್ ಹಾರ್ಟ್. ಈಗ ತಾನೇ ಏನು ಅವಳು ಗಾಯವನ್ನು ಮಾಡಿಬಿಟ್ಟು ಹೋಗಿದ್ದಾಳೋ, ದೂರ ಹೋಗಿದ್ದಾಳೋ, ಆ ಗಾಯ ವಾಸಿ ಆಗಬೇಕು ಅಂದರೆ ಮತ್ತೆ ಅವಳು ಜೀವನದಲ್ಲಿ ವಾಪಸ್ ಬರಬೇಕು. ಆ ಒಂದು ಕಣ್ಣಿನ ನೋಟಗಳು ಅದ್ಭುತವಾಗಿನಿದಾವೋ ಆ ನೋಟ ಮರಳಿ ಸಿಕ್ಕಿದ್ದೇ ಆದರೆ ಆ ಹೃದಯದ ಗಾಯ ವಾಸಿ ಆಗುತ್ತೆ. ದ್ಯಾಟ್ ಕ್ಯಾನ್ ಹೀಲ್ ದ ವೂಂಡ್. ಹೃದಯದಲ್ಲಿ ಆಗಿರ್ತಕ್ಕಂತಹ ಆ ಗಾಯವನ್ನು ವಾಸಿ ಮಾಡುತ್ತೆ. ಫ್ರೆಶ್ ಲೈಕ್ ನ್ಯೂ ಇನ್ ಹಿಸ್ ಹಾರ್ಟ್ ಅಂತ ಇದೆ. ಅಂದರೆ ಆ ಗಾಯ ಆಗಿರ್ತಕ್ಕಂಥದ್ದು ಇನ್ನೂ ಫ್ರೆಶ್ ಆಗಿ ಹಾಗೆ ಇದೆ. ಹಸಿ ಗಾಯ ಅಂತೇಳಿ ನಾವು ಹೇಳ್ಬೋದು. ಅಂದರೆ ಹಸಿ ಗಾಯ ಅಂತ ಯಾಕೆ ಹೇಳ್ತಾ ಇದ್ದಾರೆ, ಫ್ರೆಶ್ ಲೈಕ್ ನ್ಯೂ ಇನ್ ಈಸ್ ಹಾರ್ಟ್ ಅಂದರೆ ಈಗ ನೋಡಿ, ಗಾಯ ಆದ ತಕ್ಷಣವೇ ತುಂಬಾ ನೋವಿರುತ್ತೆ, ಅದು ಸ್ವಲ್ಪ ಹಾಗೆ ಗುಣಮುಖ ಆಗ್ತಾ ಬಂದಂಗೆ ನೋವು ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ನಮ್ಮ ರೈಟರ್ ಅಥವಾ ಸ್ಪೀಕರ್ ಅವರಿಗೆ ತುಂಬಾ ನೋವು ಆಗಿದೆ, ಅದು ಹಾಗೆ ಇದೆ ಹಸಿ ಗಾಯವಾಗಿ. ದಿಸ್ ಸಜೆಸ್ಟ್ ಹಿಸ್ ಫೇತ್ಫುಲ್ನೆಸ್ ಆ್ಯಂಡ್ ಡೀಪ್ ಲವ್ ಫಾರ್ ಹೀಸ್ ಲವ್. ಅವರಿಗೆ ಏನು ಪ್ರೀತಿಯಲ್ಲಿ ಅಗಾಧವಾಗಿ ಇರತಕ್ಕಂತಹ ನಂಬಿಕೆ ಇದೆಯೋ ಅದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹಿಸ್ ಗ್ರೀಫ್ ಕ್ಯಾನ್ ಓನ್ಲಿ ಬಿ ಓವರ್ಕಮ್ ಬೈ ಹರ್ ಕಮಿಂಗ್ ಬ್ಯಾಕ್ ಇನ್ ಟು ಹಿಸ್ ಲೈಫ್. ಈ ದುಃಖ, ಗ್ರೀಫ್ ಅಂದರೆ ತುಂಬ ಸಂಕಟ ಏನು ಪಡ್ತಾ ಇದ್ರು, ಇದು ದೂರ ಆಗಬೇಕು ಅಂದರೆ ಶಿ ಮಸ್ಟ್ ಕಮ್ ಬ್ಯಾಕ್ ಟು ಹೀಸ್ ಲೈಫ್ ಆ್ಯಂಡ್ ಹೀಲಿಂಗ್ ದ ವೂಂಡ್ಸ್ ದಟ್ ವರ್
ಕ್ರಿಯೇಟೆಡ್ ಆಸ್ ಶಿ ಲೆಫ್ಟ್ ಹರ್. ಏನು ಬಿಟ್ಟು ಹೋಗುವಾಗ ಗಾಯವನ್ನು ಮಾಡಿ ಹೋಗಿದ್ದಾಳೋ ಆ ಗಾಯವಾಸಿ ಆಗಬೇಕಂದ್ರೆ ಅವಳೇ ಮರಳಿ ಬರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪೀಕರ್ ಅವರು ಹೇಳ್ತಾ ಇದ್ದಾರೆ. ಡಿಯರ್ ಲರ್ನರ್ಸ್, ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲಾಗ್ತಾ ಇದೆ. ನಿಮಗೆ ಯಾವ ಲೆಸನ್ ಬೇಕು ಅಂತಕ್ಕಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಅಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ. ಅದರ ಜೊತೆಗೆ ಹೆಚ್ಚಿನ ಲಿಟ್ರೇಚರ್ ವಿಡಿಯೋಗಳನ್ನು ನೀವು ವಾಚ್ ಮಾಡಬೇಕು ಅಂದರೆ ಮರೆಯದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.